me forever on fire. ಕೇಂದ್ರ ಹಣಕಾಸು ಸಚಿವರಿಗೆ ಎದುರಾಗುತ್ತಾ ಸಂಕಷ್ಟ. ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಬೆಂಗಳೂರು ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಈ ಸೂಚನೆ ಕೊಟ್ಟಿರುವಂತದ್ದು. ಹೀಗಾಗಿ ಕೇಂದ್ರ ಸಚಿವರಿಗೆ ಸಂಕಷ್ಟ ಎದುರಾಗಲಿದೆ. ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಮಾಡಿದಂತ ಗಂಭೀರ ಆರೋಪ ನಿರ್ಮಲಾ ಸೀತಾರಾಮನ್ ಅವರ ಮೇಲಿದೆ. ಹೀಗಾಗಿ ಈ ಅಪರಾಧ ಎಸಗಿದ್ರು ಅನ್ನುವಂತ ಕಾರಣಕ್ಕೆ ಎಫ್ಐಆರ್ ದಾಖಲು ಮಾಡಿಕೊಳ್ಳಿ ಅಂತ ನ್ಯಾಯಾಲಯದಿಂದ ಸೂಚನೆ ಬಂದಿದೆ. ತಿಲಕ್ ನಗರ ಪೊಲೀಸ್ ಠಾಣೆಗೆ ಈ ಆದೇಶ ಬಂದಿರುವುದು. ನ್ಯಾಯಾಲಯದ ಆದೇಶದಂತೆ ಎಫ್ಐಆರ್ ದಾಖಲಾಗುತ್ತಾ? ಆದ್ರೂ ಯಾವಾಗ ದಾಖಲಾಗುತ್ತೆ? ಯಾವೆಲ್ಲ ಸೆಕ್ಷನ್ಗಳ ಟ್ರ್ಯಾಕ್ ಆಗುತ್ತೆ? ಸೀತಾರಾಮನ್ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ ಅಂತ ಈ ಎಲೆಕ್ಟೋರಲ್ ಬಾಂಡ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಪನ್ನ ನೀಡಿದೆ. ಈ ಎಲೆಕ್ಟೋರಲ್ ಬಾಂಡ್ಗಳೇನಿದ್ದಾವೆ ಅಸಂವಿಧಾನಿಕ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಹೀಗಾಗಿ ಎಲೆಕ್ಟೋರಲ್ ಬಾಂಡ್ ಅನ್ನ ರದ್ದು ಕೂಡ ಮಾಡಿದೆ. ಈಗ ಅದರ ಬೆನ್ನಲ್ಲೇ ಎಲೆಕ್ಟೋರಲ್ ಬಾಂಡ್ ರದ್ದಾದ್ವಲ್ಲ, ಅದರ ಬೆನ್ನಲ್ಲೇ ಈಗ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಕೆಲ ಕೇಂದ್ರ ಸಚಿವರ ವಿರುದ್ಧ ಸುಲಿಗೆ ಮಾಡಿದ್ರು ಈ ಬಾಂಡ್ಗಳ ಮೂಲಕ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಹೀಗಾಗಿ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಈಗ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರ್ತಾ ಇದೆ. ಕೆಲವೊಂದು ಹಗರಣಗಳು, ಭ್ರಷ್ಟಾಚಾರಗಳನ್ನ ಕೆದಕ್ತಾ ಇದೆ. ಈಗ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಕೂಡ ಈ ಗಂಭೀರ ಆರೋಪ ಕೇಳಿಬಂದಿದೆ. ತಿಲಕ್ ನಗರ ಪೊಲೀಸ್ ಠಾಣೆಗೆ ಈಗ ನ್ಯಾಯಾಲಯದಿಂದ ಆದೇಶ ಕೂಡ ಬಂದಿದೆ. ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಈ ಎಲೆಕ್ಟೋರಲ್ ಬಾಂಡ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸಚಿವರು, ಅಧಿಕಾರಿಗಳು ಇದರಲ್ಲಿ ಭಾಗಿತ್ವವನ್ನ ಹೊಂದಿದ್ರೋ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ. ಈಗಾಗಲೇ ಎಲೆಕ್ಟೋರಲ್ ಬಾಂಡ್ ರದ್ದಾಗಿದೆ. ಯಾಕೆಂದ್ರೆ ಅಸಂವಿಧಾನಿಕ ಇದು ಅಂತ ಕೂಡ ಸುಪ್ರೀಂ ಕೋರ್ಟ್ ಇದನ್ನ ಎತ್ತಿ ಹಿಡಿದಿದೆ. ಹಾಗಾಗಿನೇ ಈ ಎಲೆಕ್ಟೋರಲ್ ಬಾಂಡ್ಗಳನ್ನ ರದ್ದು ಮಾಡಲಾಯಿತು. ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಬಿಜೆಪಿಗೆ ಕೋಟ್ಯಾನುಕೋಟಿ ಆದಾಯ ಬರ್ತಾ ಇತ್ತು. ಅದನ್ನ ಇವರು ಚುನಾವಣೆಗೆ ಅಂತ ಬಳಸ್ಕೊಳ್ತಾ ಇದ್ರು. ಅದರಲ್ಲೂ ಕೂಡ ಬಿಜೆಪಿಗೆ ಇಷ್ಟೊಂದು ಹಣ ಬರ್ತಾ ಇದ್ದಿದ್ರಿಂದ ಸುಲಿಗೆ ಮಾಡ್ತಾ ಇದ್ರು ಅನ್ನುವಂಥ ಆರೋಪ ಬಿಜೆಪಿಯ ಕೆಲ ನಾಯಕರ ವಿರುದ್ಧ ಕೇಳಿಬಂದಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕು ಅಂತ ತಿಲಕ್ ನಗರ ಪೊಲೀಸ್ ಠಾಣೆಗೆ ಸೂಚನೆ ಬಂದಿದೆ. ಎಫ್ಐಆರ್ ದಾಖಲಾಗುತ್ತಾ? ಆದ್ರೂ ಯಾವೆಲ್ಲ ಸೆಕ್ಷನ್ಗಳು ಅಟ್ರಾಕ್ಟ್ ಆಗುತ್ತೆ ಅಂತ? ಸೌಖ್ಯ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಮೂಡ ಪ್ರಕರಣ ದೊಡ್ಡ ಮಟ್ಟದ ಸದ್ದನ್ನ ಮಾಡ್ತಾ ಇದೆ. ಇದೇ ವಿಚಾರವನ್ನ ಇಟ್ಕೊಂಡು ಹರಿಯಾಣ ಈಗ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ. ಆ ಚುನಾವಣಾ ಪ್ರಚಾರದ ಭಾಷಣವನ್ನಾಗಿ ಇದನ್ನೇ ಮಾಡ್ಕೊಳ್ಳಲಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಇದೇ ವಿಚಾರವನ್ನ ಇಟ್ಕೊಳ್ಳಲಾಗ್ತಾ ಇದೆ. ಹರಿಯಾಣದಲ್ಲೂ ಕೂಡ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಪ್ರಚಾರವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ವಿರುದ್ಧವಾಗಿ. ಇದೀಗ ಬಿಜೆಪಿಯ ವಿರುದ್ಧವಾಗಿ ಈಗ ಗುರುತರವಾದಂತಹ ಆರೋಪಗಳು ಈಗ ಶುರುವಾಗ್ತಾ ಇದೆ. ಯಾಕಂದ್ರೆ ಕೇಂದ್ರ ಹಣಕಾಸು ಸಚಿವೆ ಆಗಿರುವಂತ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧವಾಗಿ ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಲೆಕ್ಟ್ರೋ ಬಾಂಡ್ಗಳಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ದಾಖಲು ಮಾಡಿ ಅಂತೇಳಿ ತಿಲಕ್ ನಗರ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದೆ, ಆದೇಶವನ್ನ ಮಾಡಿದೆ. ಹಾಗಾಗಿ ಕೇಂದ್ರ ಸಚಿವರ ವಿರುದ್ಧ ಎಫ್ಐಆರ್ ಇವತ್ತು ದಾಖಲಾಗಬಹುದು ಅನ್ನುವಂಥದ್ದು ಕೂಡ ಇದೆ. ಆದರ್ಶ ಅಯ್ಯರ್ ಅನ್ನುವಂಥವ್ರು ಸಾಮಾಜಿಕ ಹೋರಾಟಗಾರರು, ಅವರು ಈ ಒಂದು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಎಲೆಕ್ಟ್ರೋ ಬಾಂಡ್ಗಳಲ್ಲಿ ಸಾಕಷ್ಟು ದೇಣಿಗೆಯನ್ನ ಸಂಗ್ರಹ ಮಾಡಲಾಗಿದೆ, ಸುಲಿಗೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಿ ಕೋರ್ಟ್ ಮೊರೆಯನ್ನ ಹೋಗಿದ್ರು. ಕೋರ್ಟ್ ವಿಚಾರಣೆಯನ್ನ ನಡೆಸಿ ಅಂತಿಮವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡೋದಕ್ಕೆ ಆದೇಶವನ್ನ ಮಾಡಿದೆ. ಹಾಗಾಗಿ ಎಫ್ಐಆರ್ ದಾಖಲಾಗಬೇಕಾಗತ್ತೆ. ಯಾಕೆಂದ್ರೆ ಸಾವಿರಾರು ಕೋಟಿ ಇದರಲ್ಲಿ ದೇಣಿಗೆಯನ್ನ ಸಂಗ್ರಹ ಮಾಡಲಾಗಿದೆ ಅನ್ನುವಂಥದ್ದು ಆರೋಪಗಳಿದೆ. ಈ ವಿಚಾರದಲ್ಲಿ ಈಗ ಎಫ್ಐಆರ್ ದಾಖಲಾಗಿದ್ದೆ ಆದ್ರೆ ಅದರ ಮುಂದೆ ವಿಚಾರಣೆ, ತನಿಖೆ ಕೂಡ ಪ್ರಾರಂಭವಾಗತ್ತೆ ಸೌಖ್ಯ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿತ್ತು. ಅಸಂವಿಧಾನಿಕ ಅನ್ನುವಂತ ಒಂದು ತೀರ್ಪನ್ನ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಕೊಟ್ಟಿತ್ತು. ಯಾಕೆಂದ್ರೆ ಅಕ್ರಮವಾಗಿ ಹಣವನ್ನ ಈ ರೀತಿಯಾಗಿ ಸಂಗ್ರಹ ಮಾಡುವಂತದ್ದು
ಅಸಂವಿಧಾನಿಕ ಅನ್ನುವಂಥದ್ದನ್ನ ಹೇಳಿತ್ತು. ಆದ್ರೆ ಈ ಆರೋಪವನ್ನ ಆದರ್ಶ ಅವರು ಇದೇ ವಿಚಾರವನ್ನ ಇಟ್ಕೊಂಡು ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಯಾವ ಕಾರಣಕ್ಕೆ ಅಂದ್ರೆ ಐಟಿ ಮತ್ತೆ ಇಡಿ ಅಧಿಕಾರಿಗಳನ್ನ ಬಳಸ್ಕೊಂಡು ಕಂಪನಿಗಳು ಮತ್ತೆ ಸಂಸ್ಥೆಗಳಿಂದ ಬಲವಂತದ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಅವರು ಮಾಡಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಪೂರಕವಾಗಿ ಈಗ ಕೋರ್ಟ್ ಆದೇಶವನ್ನ ಮಾಡಿದೆ. FIR ದಾಖಲು ಮಾಡ್ಬೇಕಾಗತ್ತೆ ಸೌಖ್ಯ. ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.